ಡಿಯರ್ ಟ್ರೈನೀಸ್, ಇವತ್ತಿನ ದಿನ ನಾವು ವೇರಿಯಬಲ್ ಕೆಪಾಸಿಟರ್ಸ್ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಫಿಕ್ಸೆಡ್ ಕೆಪಾಸಿಟರ್ಗಳ ರಚನೆ ಯಾವ ರೀತಿ ಇರುತ್ತೆ, ಫಿಕ್ಸೆಡ್ ಕೆಪಾಸಿಟರಲ್ಲಿ ಎಷ್ಟು ಟೈಪ್ ಇದೆ ಅನ್ನೋದನ್ನು ನಾವು ಸ್ಟಡಿ ಮಾಡಿದ್ವಿ. ಇವತ್ತಿನ ದಿನ ವೇರಿಯಬಲ್ ಕೆಪಾಸಿಟರ್. So variable capacitors are used in the circuit when there is a need to adjust the capacitance value either manually or automatically. For example, in radio or TV tuner, the major type of variable or adjustable capacitors are now discussed. So ವೇರಿಯಬಲ್ ಕೆಪಾಸಿಟರನ್ನು ನಾವೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ, ಎಲ್ಲಿ ನಮಗೆ ಕೆಪಾಸಿಟೆನ್ಸನ್ನು ವೇರಿ ಮಾಡಬೇಕು, ವೇರಿಯಬಲ್ ಕೆಪಾಸಿಟೆನ್ಸಿನ ಅವಶ್ಯಕತೆ ಇದೆಯೋ ಅಂಥ ಜಾಗದಲ್ಲಿ ನಾವು ವೇರಿಯಬಲ್ ಕೆಪಾಸಿಟರನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ರೇಡಿಯೋ ಮತ್ತು ಟಿ ವಿ ಟ್ಯೂನರುಗಳಲ್ಲಿ ಈ ಒಂದು ವೇರಿಯಬಲ್ ಕೆಪಾಸಿಟರ್ಗಳಲ್ಲಿ ಯೂಸ್ ಮಾಡ್ತೀವಿ. ಆ ವೇರಿಯಬಲ್ ಕೆಪಾಸಿಟರ್ನಲ್ಲಿ ಮೊದಲನೆಯದು ಏರ್ ಕೆಪಾಸಿಟರ್. ವೇರಿಯಬಲ್ ಕೆಪಾಸಿಟರ್ಸ್ ವಿತ್ ಏರ್ ಡೈಎಲೆಕ್ಟ್ರಿಕ್ ಸಚ್ ಆಸ್ one shown in figure are sometimes used as a tuning capacitor in application requiring frequency selection. ಸೊ ಏರ್ ಕೆಪಾಸಿಟರ್ ಅಂತಂದರೆ, ನಾವು ಕೆಪಾಸಿಟರ್ ಮಧ್ಯೆ ನಾವು ಏನು ಡೈಎಲೆಕ್ಟ್ರಿಕ್ ಮಟೀರಿಯಲನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಲು ಸಿರಾಮಿಕ್ ಕೆಪಾಸಿಟ್ರಲ್ಲಿ ಸಿರಾಮಿಕ್ ಡೈಎಲೆಕ್ಟ್ರಿಕ್ಕನ್ನು ಯೂಸ್ ಮಾಡ್ತೀವಿ. ಮೈಕಾ ಕೆಪಾಸಿಟರ್ನಲ್ಲಿ ಮೈಕಾ ಡೈಎಲೆಕ್ಟ್ರಿಕ್ಕನ್ನು ಯೂಸ್ ಮಾಡ್ತೀವಿ. ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ನಲ್ಲಿ ಎಲೆಕ್ಟ್ರೋಲೈಟೆಡ್ ಪೇಪರನ್ನು ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ಏರ್ ಕೆಪಾಸಿಟರ್ನಲ್ಲಿ ಏರ್ ಈಸ್ ಯೂಸ್ಡ್ ಆಸ್ ಎ ಡೈಎಲೆಕ್ಟ್ರಿಕ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಫ್ರೀಕ್ವೆನ್ಸಿ ಟ್ಯೂನಿಂಗಲ್ಲಿ ಈ ಒಂದು ಏರ್ ವೇರಿಯಬಲ್ ಕೆಪಾಸಿಟ್ರನ್ನು ಯೂಸ್ ಮಾಡ್ತೀವಿ. ಟ್ಯೂನಿಂಗ್ ಮಾಡಬೇಕು ಅಂತಂದರೆ, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗೆ ಟ್ಯೂನಿಂಗ್ ಮಾಡಬೇಕು ಅಂತಂದರೆ ಈ ಏರ್ ಕೆಪಾಸಿಟ್ರನ್ನು ಯೂಸ್ ಮಾಡ್ತೀವಿ. So this type of capacitor is constructed with a several plates that mesh together. One set of plate can be moved relative to the other. ಸೊ ಇದರಲ್ಲಿ ಸೆಟ್ ಆಫ್ ಪ್ಲೇಟುಗಳಿರುತ್ತೆ. ಒಂದು ಸರಿ ಟ್ಯೂನ್ ಮಾಡಿದಾಗ ಒಂದು ಪ್ಲೇಟಿಗೆ ಕನೆಕ್ಟ್ ಆಗುತ್ತೆ, ಇನ್ನೊಂದು ಸರಿ ಟ್ಯೂನ್ ಮಾಡಿದಾಗ ಇನ್ನೊಂದು ಪ್ಲೇಟಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಎಷ್ಟು ಪ್ಲೇಟಿಗೆ ನಿಮ್ಮದು ವೇರಿಯಬಲ್ ಆರ್ಮ್ ಕನೆಕ್ಟ್ ಆಗುತ್ತೋ ಅಷ್ಟು ನಿಮಗೆ ಕೆಪಾಸಿಟೆನ್ಸು ಸರ್ಕ್ಯೂಟಲ್ಲಿ ಆ್ಯಡ್ ಆಗುತ್ತೆ. ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ air capacitor. The schematic symbol of variable capacitor is shown in figure 8a. ಎಲ್ಲಿದೆಪ್ಪ? ಇಲ್ಲಿದೆ. This is the variable capacitor. ವೇರಿಯಬಲ್ ಕೆಪಾಸಿಟರ್ ನೋಡಿ, ಪ್ಲೇಟನ್ನೆಲ್ಲ ಜೋಡಿಸಿದ್ದಾರೆ. ಈ ಪ್ಲೇಟು ಏನಾಗುತ್ತೆ, ಒಂದೊಂದೇ ಪ್ಲೇಟು ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೀರೀಸು ಅಥವಾ ಪ್ಯಾರಲಲ್ ಆಗಿ ಒಳಗಡೆ ಕನೆಕ್ಷನ್ ಮಾಡಿರ್ತಾರೆ. ನಿಮ್ಮದು ವೇರಿಯಬಲ್ ಆರ್ಮು ಅದಕ್ಕೆ ಕನೆಕ್ಟ್ ಆದಾಗ ಅಷ್ಟೇ ಪ್ರಮಾಣದ ಕೆಪಾಸಿಟೆನ್ಸು ಆಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಟ್ರಿಮ್ಮರ್ ಆ್ಯಂಡ್ ಪ್ಯಾಡರ್. ದೀಸ್ ಅಡ್ಜಸ್ಟಬಲ್ ಕೆಪಾಸಿಟರ್ಸ್ ನಾರ್ಮಲಿ ಹ್ಯಾವ್ ಎ ಸ್ಕ್ರೂ ಡ್ರೈವರ್ ಅಡ್ಜಸ್ಟ್ಮೆಂಟ್. ಇಲ್ಲಿದೆ ನೋಡಿ, ಈ ಥರ ಟ್ರಿಮ್ಮರ್ ಮತ್ತು ಪ್ಯಾಡರು ಈ ರೀತಿ ಇರುತ್ತೆ. ಇಲ್ಲಿ ನಾವು ಒಂದು ಟೆಸ್ಟರ್ ಅಥವಾ ಸ್ಕ್ರೂ ಡ್ರೈವರ್ನಿಂದ ಈ ಸ್ಕ್ರೂವನ್ನು ವೇರಿ ಮಾಡಿದಾಗ ನಮಗೆ ವೇರಿಯಬಲ್ ಕೆಪಾಸಿಟೆನ್ಸು ಸಿಗುತ್ತೆ. These adjustable capacitors normally have a screwdriver adjustment and are used for very fine adjustment in the circuit. Ceramic or mica is a common dielectric in these type of capacitors, and the capacitance usually changed by adjusting the plate separation. ಸೊ ಈ ಒಂದು ಟ್ರಿಮ್ಮರ್ ಅಥವಾ ಪ್ಯಾಡರಲ್ಲಿ ಸಿರಾಮಿಕ್ ಕೆಪಾಸಿಟರ್ ಬರುತ್ತೆ ಮತ್ತು ಮೈಕಾ ಕೆಪಾಸಿಟರ್ ಬರುತ್ತೆ. ಈ ಸ್ಕ್ರೂವನ್ನು ನಾವು ಅಡ್ಜಸ್ಟ್ ಮಾಡಿದಾಗ ನಮಗೆ ಔಟ್ಪುಟ್ ಸರ್ಕ್ಯೂಟಿನಲ್ಲಿ ಎಷ್ಟು ಕೆಪಾಸಿಟೆನ್ಸ್ ಬೇಕೋ ಅಷ್ಟು ನಾವು ವೇರಿ ಮಾಡ್ಕೋಬೋದು. ನೆಕ್ಸ್ಟು ವೇರಿಯಾಕ್ಟರ್. ಎ ವೇರಿಯಾಕ್ಟರ್ ಈಸ್ ಎ ಸೆಮಿ ಕಂಡಕ್ಟರ್ ಡಿವೈಸ್ ದಟ್ ಎಕ್ಸಿಬಿಟ್ ಎ ಕೆಪಾಸಿಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ಈಸ್ ವೇರಿಡ್ ಬೈ ಚೇಂಜಿಂಗ್ ದ ವೋಲ್ಟೇಜ್ ಅಕ್ರಾಸ್ ದ ಟರ್ಮಿನಲ್. ವ್ಯಾರೆಕ್ಟರ್ ಅಂತ ಒಂದು ಬರುತ್ತೆ. ಈ ವೇರಿಯಾಕ್ಟರನ್ನು ನಾವು ಸೆಮಿ ಕಂಡಕ್ಟರ್ ಡಿವೈಸ್, ಇಟ್ ಈಸ್ ಎ ಸೆಮಿ ಕಂಡಕ್ಟರ್ ಡಿವೈಸ್. ಇದನ್ನು ಸಹ ನಾವು ಕೆಪಾಸಿಟೆನ್ಸನ್ನು ವೇರಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಬೈ ಚೇಂಜಿಂಗ್ ದ ವೋಲ್ಟೇಜ್ ಅಕ್ರಾಸ್ ದ ಟರ್ಮಿನಲ್. ಟರ್ಮಿನಲ್ಗೆ ಸಪ್ಲೈ ಮಾಡ್ತಕ್ಕಂಥ ವೋಲ್ಟೇಜನ್ನು ನಾವು ಚೇಂಜ್ ಮಾಡುವುದರಿಂದ
ಈ ವೇರಿಯೇಕ್ಟರ್ನಲ್ಲಿ ವೇರಿಯೇಬಲ್ ಕೆಪಾಸಿಟೆನ್ಸನ್ನು ಪಡಿಬೋದು. ದಿಸ್ ಡಿವೈಸ್ ಈಸ್ ಯೂಶ್ವಲಿ ಕವರ್ಡ್ ಇನ್ ಎ ಗ್ರೇಟರ್ ಡೀಟೇಲ್ಸ್ ಇನ್ ಕೋರ್ಸ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸ್. ಇವು ಎಲೆಕ್ಟ್ರಾನಿಕ್ ಚಾಪ್ಟರನ್ನು ಮಾಡುವಾಗ ಈ ವೇರಿಯೇಕ್ಟರ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸೊ ಇಲ್ಲಿ ನಿಮಗೊಂದು ಟೇಬಲ್ ಇದೆ, ಕೆಪಾಸಿಟರ್ದು ವೋಲ್ಟೇಜ್ ರೇಟಿಂಗ್ ಎಷ್ಟು ಮತ್ತು ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಅಪ್ಲಿಕೇಶನ್ ಆಫ್ ಕೆಪಾಸಿಟರ್ ವಿತ್ ಟೈಪ್ ಆಫ್ ರೇಟಿಂಗ್ ಆ್ಯಂಡ್ ಅಪ್ಲಿಕೇಶನ್. ಎಕ್ಸಾಂಪಲ್ಲು ಇಲ್ಲಿ ಕೊಟ್ಟಿಯಾನೆ. ಮೊನೋಲಿಥಿಕ್ ಕೆಪಾಸಿಟರು, ಅದರ ಕೆಪಾಸಿಟೆನ್ಸು 1 ಪಿಕೋಫ್ಯಾರಡಿಂದ 10 ಮೈಕ್ರೋಫ್ಯಾರಡ್ ಇರುತ್ತೆ. ಅದರದ್ದು ವೋಲ್ಟೇಜ್ ರೇಟಿಂಗ್ ಬಂದ್ಬಿಟ್ಟು 50 ವೋಲ್ಟಿಂದ 200 ವೋಲ್ಟು. ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಆ್ಯಂಡ್ ರೇಡಿಯೋ ಫ್ರೀಕ್ವೆನ್ಸಿ ಕಪ್ಲಿಂಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟಲ್ಲಿ ನಾವು ಇದನ್ನು ಮೊನೋಲಿಥಿಕ್ ಕೆಪಾಸಿಟರನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎರಡನೇದು ಡಿಸ್ಕ್ ಆ್ಯಂಡ್ ಟ್ಯೂಬ್ ಸಿರಾಮಿಕ್ ಕೆಪಾಸಿಟರ್. ಡಿಸ್ಕ್ ಆ್ಯಂಡ್ ಟ್ಯೂಬ್ ಸಿರಾಮಿಕ್ ಕೆಪಾಸಿಟರ್ದು ಕೆಪಾಸಿಟೆನ್ಸ್ ಬಂದ್ಬಿಟ್ಟು ನಿಮಗೆ 1 ಪಿಕೋಫ್ಯಾರಡಿಂದ 1 ಮೈಕ್ರೋಫ್ಯಾರಡ್ವರೆಗೂ ಸಿಗುತ್ತೆ. ಅದರ ವೋಲ್ಟೇಜ್ ರೇಟಿಂಗು 50 ವೋಲ್ಟಿನಿಂದ 500 ವೋಲ್ಟ್ ಇರುತ್ತೆ. ಜನರಲ್ ವೆರಿ ಹೈ ಫ್ರೀಕ್ವೆನ್ಸಿ ಸರ್ಕ್ಯೂಟಲ್ಲಿ ನಾವು ಈ ಒಂದು ಕೆಪಾಸಿಟ್ರನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಪೇಪರ್ ಕೆಪಾಸಿಟರ್ ಅಂತ ಬರುತ್ತೆ. ಅದರದ್ದು ಕೆಪಾಸಿಟೆನ್ಸ್ ಬಂದ್ಬಿಟ್ಟು 0.001 ಮೈಕ್ರೋಫ್ಯಾರಡ್ ಟು 1 ಮೈಕ್ರೋಫ್ಯಾರಡ್. ಇದರದ್ದು ವೋಲ್ಟೇಜ್ ರೇಟಿಂಗು 200 ವೋಲ್ಟಿನಿಂದ 1600 ವೋಲ್ಟು. ಇದನ್ನು ನಾವು ಮೋಟಾರ್ಸ್ ಮತ್ತು ಪವರ್ ಸಪ್ಲೈನಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಫ್ಯಾನ್ ಮೋಟ್ರ್ನಲ್ಲೆಲ್ಲ ಬರುತ್ತಲ್ಲ, ಸಿಂಗಲ್ ಪೇಜ್ ಮೋಟ್ರ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಕೆಪಾಸಿಟರ್ ಏನಿದೆಯಲ್ಲ ಅದು ಪೇಪರ್ ಕೆಪಾಸಿಟರ್. ಓಕೆ. ನೆಕ್ಸ್ಟು ಫಿಲಮ್ ಪಾಲಿಪ್ರೊಫೈಲಿನ್ ಕೆಪಾಸಿಟರ್ ಅಂತ ಬರುತ್ತೆ. ಅದು 0.001ರಿಂದ 0.47 ಮೈಕ್ರೋಫ್ಯಾರಡ್ವರೆಗೂ ಸಿಗುತ್ತೆ. ಅದರದ್ದು ವೋಲ್ಟೇಜ್ ರೇಟಿಂಗ್ ಬಂದ್ಬಿಟ್ಟು 400 ವೋಲ್ಟಿನಿಂದ 1600 ವೋಲ್ಟು. ಇದನ್ನು ನಾವು ಟಿ ವಿ ವರ್ಟಿಕಲ್ ಸರ್ಕ್ಯೂಟ್ RF ಸರ್ಕ್ಯೂಟ್ನಲ್ಲಿ, ರೇಡಿಯೋ ಫ್ರೀಕ್ವೆನ್ಸಿ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ ಆ್ಯಂಡ್ ದೇರ್ ಯೂಸಸನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ಕೋಬೇಕು. ಕಾಮನ್ ಡಿಫೆಕ್ಟ್ ಇನ್ ದ ಕೆಪಾಸಿಟರ್. ಸೊ ಕೆಪಾಸಿಟರ್ನಲ್ಲಿ ಏನು ಡಿಫೆಕ್ಟ್ ಬರುತ್ತೆ, ಆ ಡಿಫೆಕ್ಟನ್ನು ಹೆಂಗೆ ಐಡೆಂಟಿಫಿಕೇಷನ್ ಮಾಡೋದು ಅನ್ನೋದನ್ನು ಈ ಒಂದು ಚಾಪ್ಟರ್ನಲ್ಲಿ ನಿಮಗೆ ಬರುತ್ತೆ. ಒಂದನೇದು ಶಾರ್ಟ್ ಸರ್ಕ್ಯೂಟ್ ಕೆಪಾಸಿಟರ್. ಇನ್ ದ ಕೋರ್ಸ್ ಆಫ್ ನಾರ್ಮಲ್ ಯೂಸೇಜ್ ಕೆಪಾಸಿಟರ್ ಕ್ಯಾನ್ ಬಿಕಮ್ ಎ ಶಾರ್ಟೆಡ್. ದಿಸ್ ಈಸ್ ಬಿಕಾಸ್ ಆಫ್ ಡಿಟೋರಿಯೇಷನ್ ಆಫ್ ಡೈಎಲೆಕ್ಟ್ರಿಕ್ ಯೂಸ್ಡ್ ಡ್ಯೂ ಟು ಏಜಿಂಗ್. ಸೊ ಭಾಳ ದಿನ ನೀವು ಕೆಪಾಸಿಟರನ್ನು ಯೂಸ್ ಮಾಡಿದ್ರಿ ಅಂತ ಅಂದರೆ ಆ ಡೈಎಲೆಕ್ಟ್ರಿಕ್ ಮಟೀರಿಯಲ್ ಏನಿರುತ್ತಲ್ಲ ಕೆಪಾಸಿಟರ್ ಒಳಗಡೆ, ಅದು ತನ್ನ ಇನ್ಸುಲೇಷನ್ ಪ್ರಾಪರ್ಟಿಯನ್ನು ಕಳ್ಕೊಳ್ಳುತ್ತೆ. ಇನ್ಸುಲೇಷನ್ ಪ್ರಾಪರ್ಟಿಯನ್ನು ಕಳ್ಕೊಳ್ತು ಅಂದರೆ ಏನಾಗುತ್ತೆ? ಪಾಸಿಟಿವ್ ಪ್ಲೇಟು ಮತ್ತು ನೆಗೆಟಿವ್ ಪ್ಲೇಟಿನ ಮಧ್ಯೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಯೂಶ್ವಲಿ ಸಚ್ ಡಿಫೆಕ್ಟ್ಸ್ ಅಕ್ಕರ್ಸ್ ವೆನ್ ದ ಕೆಪಾಸಿಟರ್ ಇಸ್ ಯೂಸ್ಡ್ ಓವರ್ ಎ ಲಾಂಗ್ ಇಯರ್ಸ್ ಅಂಡರ್ ದ ಸ್ಟ್ರೆಸ್ ಆಫ್ ಚಾರ್ಜಿಂಗ್ ವೋಲ್ಟೇಜ್ ಅಕ್ರಾಸ್ ಇಟ್. ಸೊ ಈಗ ನಿಮ್ಗೆ ಗೊತ್ತಿದೆ, ಕೆಪಾಸಿಟರು ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಆಗ್ತಾನೇ ಇರುತ್ತೆ. ಸೊ ಅವಾಗ ಏನಾಗುತ್ತಪ್ಪ ಅಂದರೆ ಈ ಡೈಎಲೆಕ್ಟ್ರಿಕ್ನಲ್ಲಿ ಇನ್ಸುಲೇಷನ್ ಪ್ರಾಪರ್ಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಕೆಪಾಸಿಟರು ಶಾರ್ಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟೆಡ್ ಕೆಪಾಸಿಟರ್ ಈಸ್ ಮೋರ್ ಕಾಮನ್ ಇನ್ ಪೇಪರ್ ಆ್ಯಂಡ್ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ ದೆನ್ ಇನ್ ಅದರ್. ಸೊ ಈ ಒಂದು ಶಾರ್ಟ್ ಸರ್ಕ್ಯೂಟ್ ಫಾಲ್ಟ್ ಬರ್ತಕ್ಕಂಥದ್ದು ಹೆಚ್ಚಿಗೆ ಪೇಪರ್ ಮತ್ತು ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ನಲ್ಲಿ ಜಾಸ್ತಿ ಬರೋದು. ಈ ಸಿರಾಮಿಕ್ಕು, ಮೈಕಾ ಕೆಪಾಸಿಟ್ರು ಇದರಲ್ಲಿ ಜಾಸ್ತಿ ಈ ಶಾರ್ಟ್ ಸರ್ಕ್ಯೂಟ್ ಫಾಲ್ಟು ಬರಲ್ಲ. ಶಾರ್ಟ್ ಸರ್ಕ್ಯೂಟಿಂಗ್ ಆಫ್ ಕೆಪಾಸಿಟರ್ ಆಲ್ಸೋ ಅಕ್ಕರ್ಸ್ ಡ್ಯೂ ಟು ದ ಪಂಕ್ಚರಿಂಗ್ ಆಫ್ ಡೈಎಲೆಕ್ಟ್ರಿಕ್ ವೆನ್ ಎ ವೋಲ್ಟೇಜ್ ಮಚ್ ಹೈಯರ್ ದೆನ್ ಇಟ್ಸ್ ರೇಟೆಡ್ ವೋಲ್ಟೇಜ್ ಇಸ್ ಅಪ್ಲೈಡ್. ಸೊ ಕೆಪಾಸಿಟರ್ ಮೇಲ್ಗಡೆ ಬರೆದಿರ್ತಾರೆ ಎಷ್ಟು ವೋಲ್ಟೇಜನ್ನು ಕೊಡಬೇಕಂತ. ಅದಕ್ಕಿಂತ ಜಾಸ್ತಿ ವೋಲ್ಟೇಜು ನೀವೇನಾದರೂ ಅಪ್ಲೈ ಮಾಡಿದ್ರಿ ಅಂತ ಅಂದರೆ ಅಲ್ಲಿರ್ತಕ್ಕಂಥ ಡೈಎಲೆಕ್ಟ್ರಿಕ್ ಮಟೀರಿಯಲ್ಲು ಪಂಚರ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಯಾವಾಗ ಡೈಎಲೆಕ್ಟ್ರಿಕ್ ಮಟೀರಿಯಲ್ ಡ್ಯಾಮೇಜ್ ಆಗುತ್ತೋ ಆವಾಗ ಕೆಪಾಸಿಟರು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಎ ಶಾರ್ಟೆಡ್ ಕೆಪಾಸಿಟರ್ ಕೆನಾಟ್ ಸ್ಟೋರ್ ದ ವೋಲ್ಟೇಜ್. ಯಾವ ಕಾರಣಕ್ಕೂ ಈ ಶಾರ್ಟ್ ಕೆಪಾಸಿಟರು ತನ್ನ ಚಾರ್ಜನ್ನು ಸ್ಟೋರ್ ಮಾಡೋದಿಲ್ಲ. ನೆಕ್ಸ್ಟು ಓಪನ್ ಕೆಪಾಸಿಟರ್. ಎ ಕೆಪಾಸಿಟರ್ ಮೇ ಬಿಕಮ್ ಓಪನ್ ಡ್ಯೂ ಟು ಲೂಸ್ ಆರ್ ಬ್ರೋಕನ್ ಕನೆಕ್ಷನ್ ಆರ್ ಡ್ಯೂ ಟು ದ ಎಲೆಕ್ಟ್ರೋಲೈಟ್ ಇನ್ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್. ಸೊ ಓಪನ್ ಆಗಬೇಕು ಅಂತಂದರೆ ಕೆಪಾಸಿಟರ್ ಓಪನ್ ಫಾಲ್ಟ್ ಬರಬೇಕು ಅಂದರೆ ಆ ಒಳಗಡೆ ಸಾಲ್ಡರ್ ಮಾಡ್ತಕ್ಕಂಥ ಟರ್ಮಿನಲ್ಲು ಬಿಟ್ಕೊಂಡಿರುತ್ತೆ, ಇಲ್ಲಾಂದರೆ ಲೂಸ್ ಕನೆಕ್ಷನ್ ಇರುತ್ತೆ.
ಇಲ್ಲ ಅಂತಂದರೆ ಎಲೆಕ್ಟ್ರೋಲೈಟ್ ಏನಿದೆಯಲ್ಲ ಇದು ಎಲೆಕ್ಟ್ರೋಲೈಟು ಎಂಟಿ ಆಗಿರುತ್ತೆ ಡ್ಯೂ ಟು ದ ಎಲೆಕ್ಟ್ರೋಲೈಟ್ ಇನ್ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ನ. ದ ಎಲೆಕ್ಟ್ರೋಲೈಟ್ ಡೆವಲಪ್ಸ್ ಎ ಹೈ ರೆಸಿಸ್ಟೆನ್ಸ್ ವಿತ್ ಏಜ್. ಸೊ ಈ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ನಲ್ಲಿ ಕಾಲಕ್ರಮೇಣ ಏನಾಗುತ್ತಪ್ಪ ಅಂತಂದರೆ ಆ ಎಲೆಕ್ಟ್ರೋಲೈಟು ಹೈಯೆಸ್ಟ್ ರೆಸಿಸ್ಟೆನ್ಸನ್ನು ಡಿಸಿಪೇಟ್ ಮಾಡುತ್ತೆ. ಹೈಯೆಸ್ಟ್ ರೆಸಿಸ್ಟೆನ್ಸು ಯಾವಾಗ ಅದು ಡಿಸಿಪೇಟ್ ಮಾಡುತ್ತೋ ಆವಾಗ ಆ ಕೆಪಾಸಿಟರ್ ಆ್ಯಕ್ಟ್ಸ್ ಆಸ್ ಎ ಓಪನ್. ಪರ್ಟಿಕ್ಯುಲರ್ಲಿ ವೆನ್ ಆಪರೇಟೆಡ್ ಅಟ್ ಹೈ ಟೆಂಪರೇಚರ್ ಆಫ್ಟರ್ ಎ ಫ್ಯೂ ಇಯರ್ಸ್ ಆಫ್ ಯೂಸೇಜ್ ದ ಎಲೆಕ್ಟ್ರೋಲೈಟಿಕ್ ಮೇ ಡ್ರೈ ಅಪ್ ರಿಸಲ್ಟಿಂಗ್ ಎ ಓಪನ್ ಸರ್ಕ್ಯೂಟ್ ಆಫ್ ಕೆಪಾಸಿಟರ್. ಸೊ ಎಲೆಕ್ಟ್ರೋಲೈಟ್ ಭಾಳ ದಿನ ನೀವು ಯೂಸ್ ಮಾಡಿದ್ರಿ ಹೈ ಟೆಂಪರೇಚರ್ನಲ್ಲಿ ಅಂತ ಅಂದರೆ ಕೆಪಾಸಿಟರ್ಗಳನ್ನು, ಆ ಎಲೆಕ್ಟ್ರೋಲೈಟಲ್ಲಿರ್ತಕ್ಕಂಥ ಇನ್ಸುಲೇಷನ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಎಲೆಕ್ಟ್ರೋಲೈಟು ಎಂಟಿ ಆಗುತ್ತೆ, ಖಾಲಿ ಆಗುತ್ತೆ. ಎಲೆಕ್ಟ್ರೋಲೈಟ್ ಯಾವಾಗ ಎಂಟಿ ಆಗುತ್ತೋ ಆ ಪೇಪರ್ ಏನಿದೆಯಲ್ಲ ಮಧ್ಯಭಾಗದಲ್ಲಿ ಒಂದು ಗೋಡೆ ಥರ ವರ್ಕ್ ಆಗುತ್ತೆ, ಅಂದರೆ ಇಟ್ ಆಕ್ಟ್ಸ್ ಆಸ್ ಎ ಇನ್ಸುಲೇಟರ್ ಆಗಿ ವರ್ಕ್ ಆಗುತ್ತೆ. ಆವಾಗ ಕೆಪಾಸಿಟರ್ ಆಕ್ಟ್ಸ್ ಆಸ್ ಎ ಓಪನ್. ದ ಸ್ಟೋರೇಜ್ ಲೈಫ್ ಆಫ್ ವೆಟ್ ಟೈಪ್ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ ಈಸ್ ಸ್ಮಾಲ್ ಬಿಕಾಸ್ ಎಲೆಕ್ಟ್ರೋಲೈಟ್ ಡ್ರೈಸ್ ಆಫ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಈಗ ಒಂದು ಡ್ರೈ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ ಏನಿರುತ್ತಲ್ಲ ಅದರದ್ದು ಈ ಒಂದು ಲೈಫ್ ಟೈಮು ಭಾಳ ಕಡಿಮೆ ಇರುತ್ತೆ. ಯಾಕೆ ಅಂತಂದರೆ ಎಲೆಕ್ಟ್ರೋಲೈಟು ನೀವು ದಿನಬಳಕೆಯಲ್ಲಿ ಯೂಸ್ ಮಾಡ್ದಂಗೆಲ್ಲ ಅದು ಡ್ರೈ ಅಪ್ ಆಗೋದ್ರಿಂದ ಮಧ್ಯೆ ಓಪನ್ ಆಗಿ ಅದು ಕೆಲಸ ಮಾಡಿಬಿಡುತ್ತೆ. ನೆಕ್ಸ್ಟು ಲೀಕಿ ಕೆಪಾಸಿಟರ್. ಥಿಯರಿಟಿಕಲಿ ದ ಕರೆಂಟ್ ದಟ್ ಫ್ಲೋಸ್ ಇನ್ ಎ ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ರಿಸಲ್ಟ್ಸ್ ಫ್ರಮ್ ಚಾರ್ಜ್ ಆ್ಯಂಡ್ ಡಿಸ್ಚಾರ್ಜ್ ಕರೆಂಟ್ ಆಫ್ ದ ಕೆಪಾಸಿಟರ್. The dielectric, which is an insulator, should prevent any current flow between the plates. ಸೊ ಇಲ್ಲಿ ಕೆಪಾಸಿಟರ್ ನಲ್ಲಿ ಏನು ವರ್ಕ್ ಆಗುತ್ತಪ್ಪ ಅಂತಂದರೆ ಪ್ಲೇಟ್ಗಳ ಮಧ್ಯೆ ಮಾತ್ರ, ಪಾಸಿಟಿವ್ ಮತ್ತು ನೆಗೆಟಿವ್ ಪ್ಲೇಟ್ಗಳ ಮಧ್ಯೆ ಎಕ್ಸ್ಟರ್ನಲ್ ಸರ್ಕ್ಯೂಟಿನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಬಟ್ ಯಾವ ಕಾರಣಕ್ಕೂ ಪಾಸಿಟಿವ್ ನೆಗೆಟಿವ್ ಪ್ಲೇಟು ಯಾವ ಕಾರಣಕ್ಕೂ ಎರಡು ಇಂಟರ್ನಲ್ಲಿ ಯಾವ ಕಾರಣಕ್ಕೂ ಕರೆಂಟು ಫ್ಲೋ ಆಗಲ್ಲ. ಯಾಕೆ ಅಂತಂದರೆ ಮಧ್ಯೆ ನಾವು ಡೈಎಲೆಕ್ಟ್ರಿಕ್ ಮೆಟೀರಿಯಲನ್ನು ಯೂಸ್ ಮಾಡಿರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಈ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ಲು ತನ್ನ ಇನ್ಸುಲೇಷನ್ ಪ್ರಾಪರ್ಟಿಯನ್ನು ಕಳ್ಕೊಳ್ತು ಅಂತಂದರೆ ಆವಾಗ ನಿಧಾನವಾಗಿ ಪಾಸಿಟಿವ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಏನಿದೆಯಲ್ಲ ನೆಗೆಟಿವ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡನ್ನು ಅಟ್ರಾಕ್ಷನ್ ಮಾಡಿಕೊಂಡು ಇನ್ ಬಿಟ್ವೀನ್ ಪಾಸಿಟಿವ್ ಮತ್ತು ನೆಗೆಟಿವ್ ಪ್ಲೇಟ್ಗಳ ಮಧ್ಯೆ ಇಂಟರ್ನಲ್ಲಿ ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥ ಕೆಪಾಸಿಟರ್ಗಳನ್ನು ನಾವು ಲೀಕಿ ಕೆಪಾಸಿಟರ್ ಅಂತ ಕರಿತೀವಿ. ಸೊ ಈ ಲೀಕಿ ಕೆಪಾಸಿಟರ್ ಏನಾಗುತ್ತೆ ಅಂತಂದರೆ ಒಳಗಡೆ ಇಂಟರ್ನಲ್ ರೆಸಿಸ್ಟೆನ್ಸ್ ಕಡಿಮೆ ಆಗಿಬಿಡುತ್ತೆ. ಆವಾಗ ಜಾಸ್ತಿ ಹೊತ್ತು ಅದು ತನ್ನ ಚಾರ್ಜನ್ನು ಸ್ಟೋರ್ ಮಾಡೋದಕ್ಕೆ ಆಗಲ್ಲ. ಕಾಲಕ್ರಮೇಣ ಏನಾಗುತ್ತೆ, ಇದು ಶಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಲೀಕೇಜ್ ಕೆಪಾಸಿಟರನ್ನು ಸಹ ನಾವು ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡಬಾರ್ದು. ಸೊ ಹಾಗಾದರೆ ನಾರ್ಮಲ್ ಲೀಕೇಜ್ ರೆಸಿಸ್ಟೆನ್ಸ್ ಅಕ್ರಾಸ್ ದ ಗುಡ್ ಕೆಪಾಸಿಟರ್ ಹ್ಯಾಸ್ ಬಿ ವೆರಿ ಹೈ. ಅಂದರೆ ಡೈಎಲೆಕ್ಟ್ರಿಕ್ ಮೆಟೀರಿಯಲನ್ನು ನಾವು ಮಧ್ಯೆ ಯೂಸ್ ಮಾಡಿರೋದ್ರಿಂದ ಈ ಒಂದು ಕೆಪಾಸಿಟರ್ನಲ್ಲಿ ರೆಸಿಸ್ಟೆನ್ಸು ಸಿಕ್ಕಾಪಟ್ಟೆ ಹೈ ಇರುತ್ತೆ ಇಂಟರ್ನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಪ್ಲೇಟಿನ ಮಧ್ಯೆ. ಅದೇನಾದರೂ ಕಮ್ಮಿ ಆಯಿತು ಅಂತ ಅಂದರೆ ಆವಾಗ ಕೆಪಾಸಿಟರ್ ಬಿಕಮ್ಸ್ ಲೀಕಿ. ಫಾರ್ ಪೇಪರ್, ಪ್ಲಾಸ್ಟಿಕ್ ಆ್ಯಂಡ್ ಮೈಕಾ ಸಿರಾಮಿಕ್ ಕೆಪಾಸಿಟರ್ ದ ನಾರ್ಮಲ್ ರೆಸಿಸ್ಟೆನ್ಸ್ ವಿಲ್ ಬಿ ಇನ್ ದ ಆರ್ಡರ್ ಆಫ್ 500 to 1000 ಮೆಗಾ ಓಮ್. ಲೆಕ್ಕ ಹಾಕ್ರಿ. ಈ ಡೈಎಲೆಕ್ಟ್ರಿಕ್ ಮಟೀರಿಯಲ್ಲು ಎರಡು ಪ್ಲೇಟ್ಗಳ ಮಧ್ಯೆ ಇರೋದ್ರಿಂದ ರೆಸಿಸ್ಟೆನ್ಸ್ ಎಷ್ಟಿರಬೇಕು, ಪೇಪರು, ಪ್ಲಾಸ್ಟಿಕ್ಕು, ಮೈಕಾ ಮತ್ತು ಸಿರಾಮಿಕ್ ಕೆಪಾಸಿಟರ್ ಏನಾದರೂ ನೀವು ಯೂಸ್ ಮಾಡಿದ್ರಿ ಅಂದರೆ ಎರಡು ಪ್ಲೇಟ್ಗಳ ಮಧ್ಯೆ ಇರತಕ್ಕಂಥ ರೆಸಿಸ್ಟೆನ್ಸು 500 to 1000 ಮೆಗಾ ಓಮ್ ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ಅದೇ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರನ್ನು ಯೂಸ್ ಮಾಡಿದ್ರಿ ಅಂತಂದರೆ ಇಂಟರ್ನಲ್ ರೆಸಿಸ್ಟೆನ್ಸು 200 ಕಿಲೋ ಓಮಿನಿಂದ 500 ಕಿಲೋ ಓಮ್ನವರೆಗೂ ಇರಬೇಕು. ಎ ಕೆಪಾಸಿಟರ್ ಈಸ್ ಸೆಟ್ ಟು ಹ್ಯಾವ್ ಬಿಕಮ್ ಲೀಕಿ when the resistance across it is less than the normal when read with the average quality ohm meter. ಸೊ ಈ ಒಂದು ರೇಂಜಲ್ಕಿಂತ ಎಲ್ಲಾದರೂ ಕಡಿಮೆ ಬಂತು ಅಂತಂದರೆ, ಈಗ ಎಕ್ಸಾಂಪಲ್ಲು ಪೇಪರ್ ಕೆಪಾಸಿಟರು, ಮೈಕಾ ಕೆಪಾಸಿಟರು, ಸಿರಾಮಿಕ್ ಕೆಪಾಸಿಟರ್ನಲ್ಲಿ ಮಿನಿಮಮ್ ಎಷ್ಟಿರಬೇಕು, 500 ಮೆಗಾ ಓಮ್ ಇರಬೇಕು. ಅದಕ್ಕಿಂತ ಕಮ್ಮಿ ಆಗಿಬಿಟ್ಟು ಏನಾದರೂ ನಿಮ್ಮದು ಓಮ್ ಮೀಟರ್ನಲ್ಲಿ ರೆಸಿಸ್ಟೆನ್ಸನ್ನು ಚೆಕ್ ಮಾಡುವಾಗ ತೋರಿಸ್ತು ಅಂದರೆ ಕೆಪಾಸಿಟರು ಲೀಕಿ ಆಗಿದೆ ಅಂತ ಅರ್ಥ. ಈ ರೆಸಿಸ್ಟೆನ್ಸನ್ನು ನೀವು ಮೆಜರ್ ಮಾಡಬೇಕು ಅಂತಂದರೆ ಓಮ್ ಮೀಟ್ರ್ನಿಂದ ತೊಗೊಂಡ್ಬಿಟ್ಟು ಓಮ್ ಮೀಟ್ರ್ನಿಂದ ಚೆಕ್ ಮಾಡ್ಬೋದು. ಹಾಗಾದರೆ ಕೆಪಾಸಿಟರನ್ನು ನಾವು ಯಾವ ಇನ್ಸ್ಟ್ರೂಮೆಂಟಿಂದ ಚೆಕ್ ಮಾಡ್ತೀವಿ,
ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ತೀವಿ? ಕೆಪಾಸಿಟರನ್ನು ಯೂಶ್ವಲಿ ನಾವು ಮಲ್ಟಿಮೀಟರಿಂದ ನಾವು ಚೆಕ್ ಮಾಡ್ತೀವಿ. ಹಾಗಾದರೆ ಮಲ್ಟಿಮೀಟರ್ನಲ್ಲಿ ನಾವು ಚೆಕ್ ಮಾಡುವಾಗ ಏನು ರೀಡಿಂಗ್ ಬಂದರೆ ಏನು ಪ್ರಾಬ್ಲಮ್ ಇದೆ ಅಂತ ಅರ್ಥ. ಎ ಕೆಪಾಸಿಟರ್ ಆಕ್ಷನ್ ನಾರ್ಮಲ್ ರೆಸಿಸ್ಟೆನ್ಸ್ ಟೆಸ್ಟ್ ಯೂಸಿಂಗ್ ಎ ಓಮ್ ಮೀಟರ್ ಆರ್ ಮಲ್ಟಿಮೀಟರ್. ದಿಸ್ ಟೆಸ್ಟ್ ಈಸ್ ಆಲ್ಸೋ ರೆಫರ್ಡ್ ಟು ಆಸ್ ಎ ಕ್ವಿಕ್ ಟೆಸ್ಟ್. ಮಲ್ಟಿಮೀಟರ್ ಅಥವಾ ಓಮ್ ಮೀಟರ್ನಿಂದ ನಾವು ಕೆಪಾಸಿಟರ್ನ ಚೆಕ್ ಮಾಡ್ತೀವಿ. ದ ಚಾರ್ಜಿಂಗ್ ಹೋಲ್ಡಿಂಗ್ ಟೆಸ್ಟ್ ಯೂಸಿಂಗ್ ದ ಬ್ಯಾಟ್ರಿ ಆ್ಯಂಡ್ ವೋಲ್ಟ್ ಮೀಟರ್ ಆರ್ ಮಲ್ಟಿಮೀಟರ್. ಇನ್ನೊಂದು ಟೆಸ್ಟ್ ಇದೆ, ಚಾರ್ಜಿಂಗ್ ಮತ್ತು ಹೋಲ್ಡಿಂಗ್ ಟೆಸ್ಟ್. ಎರಡು ಮೆಥಡಿಂದ ನಾವು ಕೆಪಾಸಿಟರನ್ನು ಟೆಸ್ಟ್ ಮಾಡ್ತೀವಿ. ಒಂದನೇ ಟೆಸ್ಟು ಕೆಪಾಸಿಟರ್ ಆಕ್ಷನ್ ವಿಲ್ ಬಿ ಟೆಸ್ಟೆಡ್ ಬೈ ಯೂಸಿಂಗ್ ಓಮ್ ಮೀಟರ್ ಅಥವಾ ಮಲ್ಟಿಮೀಟರು ವಿತೌಟ್ ಗಿವಿಂಗ್ ದ ಸಪ್ಲೈ. ಎರಡನೇ ಮೆಥಡ್ಡು ಚಾರ್ಜಿಂಗ್ ಮತ್ತು ಹೋಲ್ಡಿಂಗ್ ಟೆಸ್ಟ್. ಇಲ್ಲಿ ನಾವು ಸಪ್ಲೈ ಕೊಡಲೇಬೇಕು ಕೆಪಾಸಿಟರ್ಗೆ. ಚಾರ್ಜ್ ಮಾಡಿಬಿಟ್ಟು ಅದು ಚಾರ್ಜನ್ನು ಸರಿಯಾಗಿ ಹೋಲ್ಡ್ ಮಾಡ್ತಾ ಇದೆಯಲ್ಲ ಅನ್ನೋದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ವೋಲ್ಟ್ ಮೀಟರನ್ನು ಯೂಸ್ ಮಾಡಿಬಿಟ್ಟು ಅಥವಾ ಮಲ್ಟಿಮೀಟರನ್ನು ಯೂಸ್ ಮಾಡಿಬಿಟ್ಟು ಈ ಚಾರ್ಜಿಂಗ್ ಅಥವಾ ಹೋಲ್ಡಿಂಗ್ ಟೆಸ್ಟನ್ನು ನಾವು ಕಂಡಕ್ಟ್ ಮಾಡ್ಬೋದು. ವೆನ್ ದ ಓಮ್ ಮೀಟರ್ ಈಸ್ ಕನೆಕ್ಟೆಡ್ ಅಕ್ರಾಸ್ ದ ಫುಲ್ಲಿ ಡಿಸ್ಚಾರ್ಜ್ಡ್ ಕೆಪಾಸಿಟರ್, ಇನಿಷಿಯಲಿ ದ ಬ್ಯಾಟ್ರಿ ಇನ್ಸೈಡ್ ದ ಮೀಟರ್ ಚಾರ್ಜಸ್ ದ ಕೆಪಾಸಿಟರ್. ಡ್ಯೂರಿಂಗ್ ದಿಸ್ ಚಾರ್ಜಿಂಗ್ at the first instance, reasonably high charging current will flow. Since more current through the ohm meter means less resistance, the meter pointer moves quickly towards the 0 ohms of the meter scale as shown in the figure. ಸೊ ಇಲ್ಲಿ ನೀವು ಕೆಪಾಸಿಟರನ್ನು ಮಲ್ಟಿಮೀಟರ್ನಲ್ಲಿ ನೀವು ಚೆಕ್ ಮಾಡಬೇಕು ಅಂತಂದರೆ ಮಲ್ಟಿಮೀಟರನ್ನು ರೆಸಿಸ್ಟೆನ್ಸ್ ರೇಂಜಿಗೆ ಹಾಕ್ಕೋಬೇಕು. ರೆಸಿಸ್ಟೆನ್ಸ್ ರೇಂಜಿಗೆ ಹಾಕ್ಕೊಂಬಿಟ್ಟು ಎರಡು ಕೆಪಾಸಿಟರನ್ನು ಟರ್ಮಿನಲ್ಗಳ ಮಧ್ಯೆ ಮಲ್ಟಿಮೀಟರಿನ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲನ್ನು ಇಲ್ಲಿ ಹೆಂಗೆ ಕನೆಕ್ಟ್ ಮಾಡ್ಯಾರೋ ಆ ರೀತಿ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಈ ಒಂದು ಮಲ್ಟಿಮೀಟರ್ನಲ್ಲಿ ಬ್ಯಾಟ್ರಿಯನ್ನು ಯೂಸ್ ಮಾಡಿರ್ತಾರೆ. ಆ ಬ್ಯಾಟ್ರಿ ಏನು ಮಾಡುತ್ತೆ? ಕೆಪಾಸಿಟರನ್ನು ಚಾರ್ಜ್ ಮಾಡುತ್ತೆ. ಕೆಪಾಸಿಟರನ್ನು ಚಾರ್ಜ್ ಮಾಡಿದ ತಕ್ಷಣ ಅದರಲ್ಲಿ ಕೆಪಾಸಿಟರ್ನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆಯಿತು ಅಂತಂದರೆ ಅಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ರೆಸಿಸ್ಟೆನ್ಸ್ ಕಮ್ಮಿ ಆಗೋದ್ರಿಂದ ಈ ಮಲ್ಟಿಮೀಟ್ರ್ ಏನಿರುತ್ತಲ್ಲ ಇದ್ರ ನೀಡಲು ಜೀರೋಕ್ಕೆ ಬರುತ್ತೆ. ಜೀರೋಕ್ಕೆ ಬಂದ ತಕ್ಷಣ ಏನಾಗುತ್ತೆ? ಮತ್ತೆ ಕೆಪಾಸಿಟರು ಡಿಸ್ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಸ್ಚಾರ್ಜ್ ಆದ ತಕ್ಷಣ ಮತ್ತೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಹಾಗಾಗ್ಬಿಟ್ಟು ಪಾಯಿಂಟರು ಮತ್ತೆ ಉಲ್ಟಾ ಇನ್ಫಿನಿಟಿ ಪೊಸಿಷನ್ಗೆ ಬರುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಮಲ್ಟಿಮೀಟ್ರ್ನಲ್ಲಿ ಬಲಭಾಗದಲ್ಲಿ 0 ಇರುತ್ತೆ, ಎಡಭಾಗದಲ್ಲಿ ಇನ್ಫಿನಿಟಿ ಇರುತ್ತೆ. ಮಲ್ಟಿಮೀಟರ್ದ ಪಾಯಿಂಟರು ಏನಾದರೂ ಮೂವ್ ಆಗಲಿಲ್ಲ ಅಂತಂದರೆ ಈ ಒಂದು ಕೆಪಾಸಿಟರ್ನಲ್ಲಿ ಕರೆಂಟು ಹರಿತಾ ಇಲ್ಲ. ಕರೆಂಟ್ ಹರಿತಾ ಇಲ್ಲ ಅಂತಂದರೆ ನಿಮ್ಮದು ಟರ್ಮಿನಲ್ ಯಾವುದಾದ್ರೂ ಲೂಸ್ ಕನೆಕ್ಷನ್ ಆಗಿರ್ಬೋದು, ಇಲ್ಲ ಕೆಪಾಸಿಟರು ಓಪನ್ ಆಗಿರ್ಬೋದು. ಕೆಪಾಸಿಟರು ಓಪನ್ ಆಗಿತ್ತು ಅಂತಂದರೆ ಮಲ್ಟಿಮೀಟರ್ ಪಾಯಿಂಟರು ಯಾವ ಕಾರಣಕ್ಕೂ ಮೂವ್ ಆಗಲ್ಲ. ಅದೆಲ್ಲಿರುತ್ತೆ? ಇನ್ಫಿನಿಟಿನಲ್ಲಿರುತ್ತೆ. ಹಾಗಾದರೆ ಗುಡ್ ಕಂಡೀಷನಲ್ಲಿ ಇರಬೇಕು ಅಂದರೆ ಹೆಂಗಿರಬೇಕು? ನೀವು ಕೆಪಾಸಿಟರನ್ನು ಚೆಕ್ ಮಾಡಿದಾಗ ಮಲ್ಟಿಮೀಟರ್ ನೀಡಲು 0ಕ್ಕೆ ಬಂದ್ಬಿಟ್ಟು ನಿಧಾನವಾಗಿ ಇನ್ಫಿನಿಟಿ ಕಡೆಗೆ ಹೋಯಿತು ಅಂತಂದರೆ, ಅಂದರೆ ಬಲಭಾಗಕ್ಕೆ ನಿಮ್ಮದು ಮಲ್ಟಿಮೀಟರ್ ನೀಡಲ್ ಬಂದ್ಬಿಟ್ಟು ನಿಧಾನವಾಗಿ ಎಡಭಾಗಕ್ಕೆ ಹೋಗಿ ನಿಂತ್ಕೊಂತು ಅಂದರೆ ನಿಮ್ಮ ಕೆಪಾಸಿಟರು ಗುಡ್ ಕಂಡೀಷನ್ನಲ್ಲಿದೆ ಅಂತ ಅರ್ಥ. ನಿಮ್ಮದು ಮಲ್ಟಿಮೀಟರ್ ಚೆಕ್ ಮಾಡುವಾಗ ಕೆಪಾಸಿಟರನ್ನು ಇನ್ಫಿನಿಟಿ ಅಂದರೆ ನೀಡಲು ಮೂಮೆಂಟೇ ಆಗಲಿಲ್ಲ ಅಂತ ಅಂದರೆ ಕೆಪಾಸಿಟರು ಓಪನ್ ಆಗಿದೆ ಅಂತ ಅರ್ಥ. ನಿಮ್ಮದು ಕೆಪಾಸಿಟರ್ನ ಚೆಕ್ ಮಾಡುವಾಗ ಪಾಯಿಂಟರು ಬಲಭಾಗಕ್ಕೆ ಹೋಗಿ ಮತ್ತೆ ಎಡಭಾಗಕ್ಕೆ ಬರಲೇ ಇಲ್ಲ ಅಂತಂದರೆ ಕೆಪಾಸಿಟರು ಶಾರ್ಟ್ ಆಗಿದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ನಾವು ಮಲ್ಟಿಮೀಟರನ್ನು ಯೂಸ್ ಮಾಡಿಬಿಟ್ಟು ಓಪನ್ನು ಮತ್ತು ಶಾರ್ಟನ್ನು ಟೆಸ್ಟ್ ಮಾಡ್ಬೋದು. ಓಕೆ, ಈ ರೀತಿಯಾಗಿ ನಾವು ಕೆಪಾಸಿಟರನ್ನು ಟೆಸ್ಟ್ ಮಾಡ್ತೀವಿ. ಮತ್ತು ಇನ್ನೂ ಒಂದು ಟೆಸ್ಟ್ ಇದೆ, ಚಾರ್ಜ್ ಹೋಲ್ಡಿಂಗ್ ಟೆಸ್ಟ್. ಸೊ ಇಲ್ಲೇನು ಮಾಡ್ತೀವಿ ನಾವು? ಕೆಪಾಸಿಟರಿಗೆ ಅದರದ್ದು ಏನು ರೇಟೆಡ್ ವೋಲ್ಟೇಜ್ ಇದೆಯಲ್ಲ ಆ ರೇಟೆಡ್ ವೋಲ್ಟೇಜನ್ನು ನಾವು ಸ್ಟಾರ್ಟಿಂಗಲ್ಲಿ ಕೊಟ್ಬಿಟ್ಟು ಸ್ವಿಚ್ ಆಫ್ ಮಾಡ್ತೀವಿ ಅದರದ್ದು ಸೋರ್ಸದು. ಆವಾಗ ಒಂದು ವೋಲ್ಟ್ ಮೀಟರನ್ನು ತೊಗೊಂಡ್ಬಿಟ್ಟು ಈ ಒಂದು ಎರಡು ಟರ್ಮಿನಲ್ ಕೆಪಾಸಿಟರನ್ನು ಎರಡು ಟರ್ಮಿನಲ್ಗಳ ಮಧ್ಯೆ ಇಟ್ಟಾಗ
ಅಲ್ಲಿ ನಾವು ಎಷ್ಟು ವೋಲ್ಟೇಜನ್ನು ಕೊಟ್ಟಿರ್ತಾವೋ ಅಷ್ಟು ವೋಲ್ಟೇಜು ಅದರಲ್ಲಿ ಇತ್ತು ಅಂತಂದರೆ ಕೆಪಾಸಿಟರು ಗುಡ್ ಕಂಡೀಷನಲ್ಲಿ ಅಂತ ಅರ್ಥ. ಇಲ್ಲ ಅಂತಂದರೆ ನಿಮ್ಮದು ಕೆಪಾಸಿಟರು ವೀಕ್ ಆಗಿದೆ, ಇಲ್ಲ ಶಾರ್ಟ್ ಆಗಿದೆ, ಇಲ್ಲ ಓಪನ್ ಆಗಿದೆ, ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದರಲ್ಲಿ ಇದ್ದೇ ಇರುತ್ತೆ. ಸೊ ದಿಸ್ ಈಸ್ ನೋನ್ ಆ್ಯಸ್ ಚಾರ್ಜಿಂಗ್ ಆ್ಯಂಡ್ ಹೋಲ್ಡಿಂಗ್ ಟೆಸ್ಟ್. ಈ ಮೆಥಡಿಂದ ನಾವು ಚಾರ್ಜಿಂಗ್ ಮತ್ತು ಹೋಲ್ಡಿಂಗ್ ಟೆಸ್ಟನ್ನು ಮಾಡ್ತೀವಿ. ಓಕೆ, ದೀಸ್ ಆರ್ ದ ಮೆಥಡ್ ಆಫ್ ಟೆಸ್ಟಿಂಗ್ ದ ಕೆಪಾಸಿಟರ್.